ಫ್ರೆಂಡ್ಸ್, ನಾನು ಇವತ್ತು ನಿಮಗೆ ಒಂದು ಪ್ರೆಗ್ನೆನ್ಸಿ ಆಗ್ಲಿಕ್ಕೆ ನಿಮಗೆ ಆ್ಯಪ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಇನ್ನೂವರೆಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವಂಥ ಬೆಲ್ ಬಟನ್ ಪ್ರೆಸ್ ಮಾಡಿ. ಆಗ ನಿಮಗೆ ಹೊಸ ವಿಡಿಯೋಗಳ ಬಗ್ಗೆ ನೋಟಿಫಿಕೇಶನ್ಸ್ ಬರುತ್ತೆ. ನೀವು ಮಗುವಿಗಾಗಿ ಪ್ರಯತ್ನ ಮಾಡ್ತಾ ಇದ್ರೆ ಈಗ ನಿಮಗೆ ಒಂದು ಪ್ರೆಗ್ನೆನ್ಸಿ ಆ್ಯಪ್ ಖಂಡಿತವಾಗಿಯೂ ಅವಶ್ಯಕತೆ ಇದೆ. ಇದ್ರ ಮೂಲಕ ನೀವು ಆ್ಯಪ್ನಲ್ಲಿ ನಿಮಗೆ ಪ್ರೆಗ್ನೆನ್ಸಿಯಿಂದ ಹಿಡ್ಕೊಂಡು ಡೆಲಿವರಿವರೆಗೂ ಎಲ್ಲ ಅಪ್ಡೇಟ್ಸು, ಹೆಲ್ಪ್, ಗೈಡ್ಲೈನ್ಸ್ ಎಲ್ಲ ಸಿಗುತ್ತೆ ಈ ಆ್ಯಪ್ಸ್ನಲ್ಲಿ. ಈಗ ಪ್ರೆಗ್ನೆನ್ಸಿ ಆ್ಯಪ್ ನಿಮ್ಮದು ಗ್ರೋವಿಂಗು ಮತ್ತು ಗರ್ಭಾವಸ್ಥೆಯ ಪ್ರೆಗ್ನೆನ್ಸಿ ಅವಧಿಯಲ್ಲಿ ಹೆಲ್ತ್ ಆರೋಗ್ಯವಾಗಿರಲಿಕ್ಕೆ ಇವು ನಿಮಗೆ ಎಲ್ಲ ಗೈಡ್ ಮಾಡುತ್ತವೆ. ಈಗ ಸಾವಿರಾರು ಪ್ರೆಗ್ನೆನ್ಸಿ ಆ್ಯಪ್ಸ್ ಇದಾವೆ. ಅದರಲ್ಲಿ ಸಾಮಾನ್ಯವಾಗಿ ನೀವು ಗರ್ಭಧಾರಣೆಯ ಟ್ರ್ಯಾಕರ್ಸ್ಗಳು ಮತ್ತು ಗರ್ಭಧಾರಣೆ ಎಣಿಕೆ ಕ್ಯಾಲೆಂಡರ್ಗಳ ಆ್ಯಪ್ ಮತ್ತು ವೇಟ್ ಟ್ರ್ಯಾಕರ್ಸ್ ಮತ್ತು ಎಕ್ಸರ್ಸೈಸ್ ಟ್ರ್ಯಾಕರ್ಸ್ ಈ ಥರ ಎಲ್ಲ ಆ್ಯಪ್ ಇದಾವೆ. ಅದರಲ್ಲಿ ಯಾವುದು ಡೌನ್ಲೋಡ್ ಮಾಡಿಕೊಂಡು ನಿಮಗೆ ಯೂಸ್ ಮಾಡಲಿಕ್ಕೆ ಯೂಸ್ ಮಾಡಲಿಕ್ಕೆ ಬೆಸ್ಟ್ ಆ್ಯಪ್ಸ್ ಇದೆ ಅಂತಂದು ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ ಇದು ಇವತ್ತು ನಿಮಗೆ ಫಸ್ಟ್ ಒಂದು ಆ್ಯಪ್ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಪ್ರೆಗ್ನೆನ್ಸಿ ಆ್ಯಂಡ್ ಬೇಬಿ ಟ್ರ್ಯಾಕರ್ ಅಂತೇಳಿ. ಇದನ್ನು ನೀವು ಪ್ಲೇಸ್ಟೋರ್ನಲ್ಲಿ ಹೊಡೆದ್ರೆ ಅದು ಫಸ್ಟ್ ಆಪ್ಷನ್ ಬರುತ್ತೆ. ಅದರಲ್ಲಿ ಪ್ರೆಗ್ನೆನ್ಸಿ ಟ್ರ್ಯಾಕರ್ ಅಂತೇಳಿ ಅದನ್ನು ನೀವು ಇನ್ಸ್ಟಾಲ್ ಮಾಡ್ಕೋಬೇಕು. ಇದು ಬಹಳ ಪಾಪ್ಯುಲರ್ ಆದಂಥ ಪ್ರೆಗ್ನೆನ್ಸಿ ಆ್ಯಪ್. ಇದ್ರ ಮೂಲಕ ನಿಮ್ಮದು ಪೀರಿಯಡು, ಓವಲೇಷನ್ ಮತ್ತು ಮಗುವಿನ ಬೆಳವಣಿಗೆ ಬಗ್ಗೆ ನೀವು ಟ್ರ್ಯಾಕ್ ಮಾಡ್ಕೋಬಹುದು. ಈ ಆ್ಯಪ್ನಲ್ಲಿ ನೀವು ಮುಂದುವರಲಿಕ್ಕೆ ನೀವು ಫಸ್ಟ್ ನಿಮ್ಮದು ಡೆಲಿವರಿ ಡೇಟ್ ಗೊತ್ತಿತ್ತಂದ್ರೆ ಅದನ್ನ ಡೆಲಿವರಿ ಡೇಟನ್ನ ಹಾಕಬೇಕು. ಹಾಕಿ ಗೆಟ್ ಸ್ಟಾರ್ಟೆಡ್ ಅಂತೇಳಿ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ನಿಮ್ಮ ಇಮೇಲ್ ಐ ಡಿಯನ್ನು ಹಾಕಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡಿದರೆ ಅದು ಲಾಗಿನ್ ಆಗುತ್ತೆ. ನೆಕ್ಸ್ಟ್ ಅದರಲ್ಲಿ ಆ ಆ್ಯಪ್ನಲ್ಲಿ ನಿಮಗೆ ವೀಕ್ ಬೈ ವೀಕ್ ಅದೆಲ್ಲ ಡೀಟೇಲ್ಸ್ ನಿಮಗೆ ತೋರಿಸುತ್ತೆ. ನಿಮ್ಮದು ಫಸ್ಟ್ ಈ ಥರ ಆ್ಯಪ್ ನಿಮಗೆ ವೀಕ್ ಬೈ ವೀಕ್ ಅಲ್ಲಿ ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿದರೆ ನಿಮಗೆ ಫಸ್ಟ್ ವೀಕ್, ಸೆಕೆಂಡ್ ವೀಕು, ಥರ್ಡ್ ವೀಕ್ ಈ ಥರ ಅಲ್ಲೆಲ್ಲ ನಿಮಗೆ ಡೀಟೇಲ್ಸ್ ತೋರಿಸುತ್ತೆ. ಅದು ವೀಕ್ ಬೈ ವೀಕ್ ನಿಮ್ಮ ಮಗುವಿನ ಬೆಳವಣಿಗೆ ಯಾವ ಥರ ಆಗ್ತಾ ಇದೆ ಅದಕ್ಕೆ ಟಿಪ್ಸ್ ಎಲ್ಲ ಕೆಳಗಡೆ ಡೀಟೇಲ್ಸ್ ನಿಮಗೆಲ್ಲ ತೋರಿಸ್ತಾ ಹೋಗುತ್ತೆ ಅದು ಆ್ಯಪ್. ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ಅಪ್ಡೇಟ್ಸ್ಗಳಿಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.